ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ವ್ಯಾಸತೀರ್ಥ ಗುರು ಸಾರ್ವಭೌಮರು ತಮ್ಮ ಶಿಷ್ಯರಾಗಿರತಕ್ಕಂತಹ ವಿಠಲಾಚಾರ್ಯರಿಗೆ ಸಮಸ್ತ ವಿದ್ಯೆಗಳನ್ನು ಧಾರೆ ಎರೆದು ಅವರನ್ನು ವೇದ ವೇದಾಂಗ ನ್ಯಾಯ ಇತಿಹಾಸ ಮೀಮಾಂಸಾದಿ ಸಕಲ ಶಾಸ್ತ್ರಗಳಲ್ಲೂ ಪಾರಂಗತರನ್ನಾಗಿ ಮಾಡಿದರು. ಮುಂದೆ ತಮ್ಮ ಹೆಸರನ್ನು ಉಳಿಸ್ಕೊಂಡು ಬರಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಇವನೇ ಅಂತ ತಿಳಿದು ಅವರಿಗೆ ಆಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥ ಅಂತ ಹೆಸರಿಡ್ತಾರೆ. ವಿಷ್ಣು ತೀರ್ಥರು ಎಲ್ಲ ಶಾಸ್ತ್ರಗಳಲ್ಲಿಯೂ ಪಂಡಿತರಾಗ್ತಾರೆ. ವ್ಯಾಸತೀರ್ಥರ ಚಂದ್ರಿಕಾ, ನ್ಯಾಯಾಮೃತ, ತರ್ಕ ತಾಂಡವಗಳೆಂಬ ವ್ಯಾಸತ್ರಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತಾರೆ. ಅವರ ಒಂದು ಪಾಂಡಿತ್ಯವನ್ನು ಕಂಡು ವ್ಯಾಸರಾಜರು ತುಂಬ ಸಂತೋಷ ಪಡ್ತಾರೆ. ವಿಷ್ಣು ತೀರ್ಥರ ಗುರುಗಳು ಲೋಕೋತ್ತರ ಖ್ಯಾತಿವೆತ್ತಂತಹ ವ್ಯಾಸತೀರ್ಥರಾದರೆ ಅವರ ಸಹಾಧ್ಯಾಯಿಗಳು ಮಹಾಪ್ರತಿಭಾಶಾಲಿರಾಗಿರ್ತಕ್ಕಂತಹ ವಾದಿರಾಜರು. ಇವರಿಬ್ಬರಲ್ಲಿ ಅಸಹಜವಾಗಿರತಕ್ಕಂತಹ ಪಾಂಡಿತ್ಯ, ಅಗಾಧವಾದ ಮೈತ್ರಿ. ಇಂತಹ ವಿಷ್ಣು ತೀರ್ಥರು ಮುಂದೆ ಅಧಿಪತಿಗಳಾಗ್ತಾರೆ. ವಿಜೇಂದ್ರ ತೀರ್ಥರೆಂಬ ನಾಮಕರಣವನ್ನು ಹೊಂದಿ ಸುರೇಂದ್ರರೊಂದಿಗೆ ಹೊರಡುವ ಕಾಲಕ್ಕೆ ವ್ಯಾಸರಾಯರು ಅವರನ್ನು ಕರೆದು ಹೇಳ್ತಾರೆ. ಆ ಕಾಲದಲ್ಲಿ ಅವರು ಮಾಡಿದಂಥ ಒಂದು ಉಪದೇಶ ಅದು ವಿಜೇಂದ್ರ ತೀರ್ಥರಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸುತ್ತೆ. ವತ್ಸ, ನೀನು ಪುಣ್ಯಶಾಲಿ. ಪೂರ್ವಜನ್ಮದಲ್ಲಿನ ನಿನ್ನ ಸುಯೋಗವೇ ಇಂದು ನಿನಗೆ ಇಂತಹ ಮಹಾಸಂಸ್ಥಾನವನ್ನು ದೊರಕಿಸಿಕೊಟ್ಟಿದೆ. ನಿನಗೆ ಚತುಷ್ಷಷ್ಟಿ ಕಲೆಗಳ ಉಪದೇಶವೂ ಆಗಿದೆ. ಇನ್ನು ನೀನು ನನ್ನಿಂದ ಕೇಳಿ ತಿಳಿದು ಅರಿಯಬೇಕಾಗಿರುವಂಥದ್ದು ಯಾವುದೂ ಇಲ್ಲ. ನೀನು ನಿನ್ನ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಬೇಕು. ನೀನು ಮಾತ್ರ ಈಗಿನಿಂದಲೇ ಎಚ್ಚರಿಕೆಯಿಂದ ಇರು. ಭಗವಾನ್ ಬಾದರಾಯಣರು, ಆಚಾರ್ಯರು ಇಷ್ಟೆಲ್ಲ ಸದ್ಗುಣಗಳನ್ನು ನಿನ್ನಲ್ಲಿ ಇಟ್ಟಿರುವುದಕ್ಕೆ ಒಂದು ಪ್ರಬಲವಾದ ಕಾರಣ ಇದೆ. ಅದನ್ನು ಅರಿತು ನಿನ್ನ ಯೋಗ್ಯತೆಗೆ ತಕ್ಕಂತಹ ಪ್ರಬಲ ಕಾರ್ಯವನ್ನು ನೀನು ಮಾಡಲು ಪ್ರಯತ್ನಿಸು. ಸನಕಾದಿಗಳಿಂದ ಪ್ರವರ್ತಿತವಾಗಿರತಕ್ಕಂತಹ ಇಂದ್ರಾಂಶರಾಗಿರತಕ್ಕಂತಹ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಆ ತತ್ವಶಾಸ್ತ್ರದ ಹಾದಿಯನ್ನು ಇನ್ನೂ ಸುಗಮವಾಗಿ ಮಾಡಿದ್ದಾರೆ. ಅಂತಹ ಒಂದು ಭಗವಂತನ ಸೇವೆ ನನ್ನಿಂದಲೂ ಕೂಡ ಎತ್ಕಿಂಚಿತ್ ನಡೆದಿದೆ. ಇನ್ನು ಮುಂದೆ ಇರುವುದೆಲ್ಲ ನಿನ್ನ ಕೆಲಸ. ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ನಾವು ಬಂದದ್ದರಿಂದ ಧರ್ಮ ಸಂಸ್ಥಾಪನೆಯ ಗುರುತರವಾಗಿರತಕ್ಕಂತಹ ಭಾರ ಈಗ ನಮ್ಮ ಮೇಲೆ ಬಿದ್ದಿದೆ ಎಂಬುದು ಸ್ಪಷ್ಟ. ಧರ್ಮದ ಪುನರುಜ್ಜೀವನಕ್ಕೆ ಒಂದು ವಿಶಿಷ್ಟವಾಗಿರತಕ್ಕಂತಹ ಕಾಲವನ್ನು ದೇವರು ನೇಮಿಸಿದ್ದಾನೆ ಅಂತ ತೋರುತ್ತೆ. ಈಗ ವಾತಾವರಣ ಎಲ್ಲ ನಮಗೆ ಅನುಕೂಲವಾಗಿಯೇ ಇದೆ. ಸರಿಯಾದ ರಾಜಾಶ್ರಯ ದೊರೆತಿದೆ. ನಾವು ಹಿಡಿದಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ದೇವರು ನಮಗೆ ಕೀರ್ತಿ ತಂದು ಕೊಟ್ಟಿದ್ದನಾದ್ದರಿಂದ ಈ ಕಾಲವೇ ಧರ್ಮದ ಪುನರುಜ್ಜೀವನಕ್ಕೆ ಸರಿಯಾದ ಕಾಲ ಅಂತ ತಿಳ್ಕೊಳ್ಬೋದು. ಇಂತಹ ಒಂದು ಸುವರ್ಣಾವಕಾಶ ಮುಂದೆ ದೊರೆಯುತ್ತದೋ ಇಲ್ಲೋ ಗೊತ್ತಿಲ್ಲ, ದುರ್ಲಭ. ಅದಕ್ಕಾಗಿಯೇ ವಾದಿರಾಜರು, ಪುರಂದರದಾಸರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಒಂದು ದೃಷ್ಟಿಯಿಂದ ನಿನ್ನ ಮುಂದಿನ ಕರ್ತವ್ಯ ಇದೆಲ್ಲದಕ್ಕಿಂತಲೂ ಹೆಚ್ಚಿನದ್ದು ಅಂತ ಹೇಳ್ಬೋದು. ನಮ್ಮ ಧಾರ್ಮಿಕ ಇತಿಹಾಸದಲ್ಲಿ ಮೊದಲಿನಿಂದಲೂ ವಿಷ್ಣು ಭಕ್ತಿಯೇ ಆಚಾರ್ಯರ ಉಸಿರು. ಈಗ ಅದಕ್ಕೆ ಗ್ಲಾನಿ ಉಂಟಾಗ್ತಾ ಇದೆ. ದಕ್ಷಿಣ ದೇಶದಲ್ಲಿ ಅಪ್ಪಯ್ಯ ದೀಕ್ಷಿತರು ಪಣತೊಟ್ಟು ತಮ್ಮ ಶೈವಮತವನ್ನು ಹರಡುತ್ತಾ ಇದ್ದಾರೆ. ಇನ್ನೊಬ್ಬ ಸನ್ಯಾಸಿಯು ಅದರಲ್ಲೇ ತೊಡಗಿದ್ದಾರೆ. ಇವರಿಬ್ಬರನ್ನು ಎದುರಿಸಲಿಕ್ಕೆ ನೀನೇ ಅರ್ಹ. ಆದ್ದರಿಂದ ದಕ್ಷಿಣ ದೇಶವೇ ನಿನ್ನ ಕಾರ್ಯರಂಗವಾಗಬೇಕು. ಯುಗಧರ್ಮಕ್ಕೆ ತಕ್ಕಂತೆ ಸನ್ನಿವೇಶಕ್ಕೆ ಸರಿ ಹೋಗುವಂತೆ ಈ ಕೆಲಸವನ್ನು ನೀನು ಸಾಧಿಸಿ
ಪರಮಾತ್ಮನಿಗೆ ಅರ್ಪಿಸು. ಇದೇ ನಮಗೆ ನೀನು ಕೊಡಬೇಕಾಗಿರ್ತಕ್ಕಂತಹ ಗುರುದಕ್ಷಿಣೆ. ನಿನ್ನ ಗುರುರಾಗಿರ್ತಕ್ಕಂತಹ ಸುರೇಂದ್ರ ತೀರ್ಥರಿಗೂ ಇದನ್ನು ತುಂಬ ಸಂತೋಷವಾಗತ್ತೆ. ನೀನು ಮಾಡುವ ಕಾರ್ಯ ನಿನ್ನ ಮುಂದಿನ ಪೀಳಿಗೆಯವರೆಗೆ ಇದು ಒಂದು ಪೀಠಿಗೆ ಹಾಗೆ ಇರಬೇಕು. ನಿನಗೆ ಹೆಚ್ಚು ವಿವರವನ್ನು ನಾನು ಹೇಳುವ ಕಾರಣ ಇಲ್ಲ. ಗೋಪಾಲಕೃಷ್ಣ ಮೂಲರಾಮದೇವರು ನಿನಗೆ ಯಾವಾಗಲೂ ಬೆಂಗಾವಲಾಗಿರ್ತಾರೆ. ನಿನಗೆ ಸಕಲ ವಿಧವಾಗಿರ್ತಕ್ಕಂತಹ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ವ್ಯಾಸತೀರ್ಥರು ತನ್ನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತಹ ವಿಷ್ಣು ತೀರ್ಥರನ್ನು ಸುರೇಂದ್ರ ಕೈಗಿತ್ತಾಗ ಅವರಿಗೆ ನೀಡಿದಂತಹ ಒಂದು ದಿವ್ಯವಾಗಿರತಕ್ಕಂತಹ ಉಪದೇಶ. ಈ ಒಂದು ಗುರುಗಳ ಉಪದೇಶದಿಂದ ವಿಜೇಂದ್ರ ತೀರ್ಥರ ದೇಹದಲ್ಲಿ ಒಂದು ರೀತಿಯ ನವ ಚೈತನ್ಯ ಸಂಚರಿಸಿದಾಗತ್ತೆ. ಅತ್ಯಂತ ಭಕ್ತಿಪರವಶರಾಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಸುರೇಂದ್ರ ತೀರ್ಥರೊಂದಿಗೆ ಹೊರಡುತ್ತಾರೆ. ತಮ್ಮ ಗುರುಗಳು ಉಪದೇಶ ಮಾಡಿದಂತೆ ವಿಜೇಂದ್ರರು ಅದನ್ನೆಲ್ಲ ತಮ್ಮ ಜೀವನದಲ್ಲಿ ಸಾಧಿಸಿ ತೋರಿಸ್ತಾರೆ. ಇಂತಹ ವಿಜೇಂದ್ರ ಚರಿತ್ರೆ ಅತ್ಯದ್ಭುತವಾಗಿರುವಂಥದ್ದು. ಅವರ ಮಹಿಮೆ, ಅವರು ಮಾಡಿದಂತಹ ಕಾರ್ಯ ಅತ್ಯದ್ಭುತವಾಗಿರುವಂಥದ್ದು ಎಂಬುದನ್ನು ನಾವು ವಿಜೇಂದ್ರ ಚರಿತ್ರೆಯಿಂದ ತಿಳಿಯಬಹುದು. ಧನ್ಯವಾದಗಳು.